ನಿಮ್ಗೆಲ್ಲರಿಗೂ ಜಕಾರ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಹಲವಾರು ಹಿಂದಿ ಸೀರೀಸ್ಗಳು ನಾವು ಪ್ರಾರಂಭ ಮಾಡಿದ್ದೀವಿ. ಇಂಪಾರ್ಟೆಂಟ್ ಪಾಠದ ಪ್ರಶ್ನೆ ಉತ್ತರಗಳನ್ನು ಸಹಿತ ನಾವು ಹೇಳ್ತಾ ಇದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಹಲವಾರು ಪಾಠ ಹಿಂದಿನೂ ಕೂಡ ಮಾಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಠ ಗಿಲ್ಲು ಪಾಠದಿಂದ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಹಾಗೂ ಪ್ರಿಪರೇಟರಿ 3 ಎಕ್ಸಾಮ್ಗೆ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಮಾಡಬೇಕು, ಅದರ ಉತ್ತರವನ್ನ ಯಾವ ತರ ಬರಿಬೇಕು ಎನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಇನ್ನೂವರೆಗೂ ಯಾರು ಜಕಾರ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ದಯವಿಟ್ಟು ಜಕಾರ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಇಂಥ ವಿಡಿಯೋಗಳನ್ನು ಪಡೆದುಕೊಳ್ಳಲಿಕ್ಕೆ, ಹಾಗೂ ಕೊನೆವರೆಗೂ ಕೂಡ ಈ ಒಂದು ವಿಡಿಯೋವನ್ನ ವೀಕ್ಷಿಸಿ. ಮಕ್ಕಳೇ, ನಿಮಗೆಲ್ಲರಿಗೂ ಗೊತ್ತಿರುವಂತದ್ದು ಪಾಠ ಕಾ ನಾಮ ಕ್ಯಾ ಹೈ? ಗಿಲ್ಲು. ಗಿಲ್ಲು ಗಿಲ್ಲು ಪಾಠದ ಎಷ್ಟು ಅಂಕ ಬರ್ತವೆ? 3 अंक आते हैं. कितने अंक आते हैं? 3 अंक आते हैं. ಎಷ್ಟು ಅಂಕಗಳು ಬರ್ತವೆ? 3 ಅಂಕಗಳು ಬರ್ತವೆ. ಪ್ರಶ್ನೆ ಸಂಖ್ಯೆ ಎಷ್ಟದೆ ಹೇಳ್ರಿ ನೋಡೋಣ. ಗಿಲ್ಲು ಮಾಡೆಲ್ ಕ್ವಶನ್ ಪೇಪರ್ 1, 2, 3, 4 ಪ್ರಿಪರೇಟರಿ 1 ಮತ್ತು 2 ದಲ್ಲಿ ಫಿಕ್ಸ್ ಆಗಿ ಕ್ವಶನ್ ಪೇಪರ್ ಇದೆ. ಕ್ವಶನ್ ನಂಬರ್ ನಿಮಗೆ ಸೇಮ್ ಇದೆ. ಎಷ್ಟನೇದು? ಪ್ರಶ್ನೆ ಸಂಖ್ಯಾ ಹೈ 25. ಪ್ರಶ್ನೆ ಸಂಖ್ಯೆ 25. ಪ್ರಶ್ನೆ ಸಂಖ್ಯಾ 25. 25ನೇ ಪ್ರಶ್ನೆ ಏನಿರ್ತದೆ? ಗಿಲ್ಲು ಪಾಠಕ್ಕೆ ಸಂಬಂಧಿಸಿರುವಂತ ಪ್ರಶ್ನೆ ಇರ್ತದೆ. 99% ಎನ್ಯುವಲ್ ಎಕ್ಸಾಮ್ ಕೂಡ ಕ್ವಶನ್ ನಂಬರ್ ಏನಿರುತ್ತೆ? ಸೇಮ್ನೇ ಇರುತ್ತೆ. ಕ್ವಶನ್ ನಂಬರ್ 25 ಅದಕ್ಕೆ ಸಂಬಂಧಿಸಿದಂತೆ, ಗಿಲ್ಲು ಪಾಠಕ್ಕೆ ಸಂಬಂಧಿಸಿದಂತೆ. ಬೈ ಚಾನ್ಸ್ ಕ್ವಶನ್ ನಂಬರ್ ಹೇಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಏನಾದ್ರೂ ಕ್ವಶನ್ ಅಲ್ಲಿ ಕನ್ಫ್ಯೂಷನ್ ಆಗ್ತಾ ಇತ್ತು ಅಂದ್ರೆ ಆ ಗಿಲ್ಲು ಪಾಠದಲ್ಲಿರುವಂತ ಉತ್ತರವನ್ನ ನೀವು ಏನ್ ಮಾಡ್ಬೇಕು? ಬರಿಬೇಕಾಗಿರುವಂತದ್ದು. ಗೊತ್ತಾಯ್ತಾ? ಇಲ್ಲಿ ಇಂಪಾರ್ಟೆಂಟ್ ಆಗಿ ಎಷ್ಟು ಪ್ರಶ್ನೆಗಳನ್ನ ಮಾಡ್ಬೇಕು? 4 ಪ್ರಶ್ನೆಗಳನ್ನ ಮಾಡ್ಬೇಕು. ಕಿತನೆ ಪ್ರಶ್ನೆ करने हैं? 4 प्रश्नों के उत्तर करने हैं. और मुख्य रूप से इसके अंदर से 3 तो करने ही करने हैं. 3 ಅಂತೂ ಮ್ಯಾಂಡೇಟರಿ ಆಗಿ ಮಾಡಲೇಬೇಕು. ಎಷ್ಟು? 3 ಅಂತೂ ಕಂಪಲ್ಸರಿ ಬಿಡಲೇಬಾರ್ದು, ಮಾಡಲೇಬೇಕು. ನೀವು ಏನಾದ್ರೂ 80ಕ್ಕೆ 80 ತಗೊಳ್ಬೇಕು ಎನ್ನುವಂಥದ್ದಾದ್ರೆ ಈ 3 ಪ್ರಶ್ನೆಗಳಿಗೆ ಉತ್ತರವನ್ನ ಮಾಡಲೇಬೇಕಾಗಿರುವಂತದ್ದು. ಅವೆಲ್ಲ ಪ್ರಶ್ನೆಗಳು ಯಾವ ಎನ್ನುವಂಥದ್ದನ್ನ ಈಗ ನಾವು ನೋಡ್ತಾ ಸಾಗೋಣ. ನಮ್ಮ ಮೊದಲನೇ ಪ್ರಶ್ನೆ ಏನು? ಗಿಲ್ಲು ಕೆ ಪ್ರತಿ ಮಹಾದೇವ್ ವರ್ಮಾ ಜಿ ಕಾ ಮಮತಾ ಕಾ ವರ್ಣನ್ ಕೀಜಿ ಎನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಗಿಲ್ಲು ಕೆ ಪ್ರತಿ ಮಹಾದೇವ್ ವರ್ಮಾ ಜಿ ಕೆ ಮಮತಾ ಕಾ ವರ್ಣನ್ ಕೀಜಿಯೆ ಎನ್ನುವಂತಹ ಪ್ರಶ್ನೆ. ಮಹಾದೇವ್ ವರ್ಮಾ ಅವರ ಮಮತೆಯ ವರ್ಣನೆಯನ್ನ ಮಾಡ್ಬೇಕು. ಎದರ ಬಗ್ಗೆ ಇರುವಂತದ್ದು? ಗಿಲ್ಲುವಿನ ಬಗ್ಗೆ ಇರುವಂತಹ ಮಮತೆಯ ವರ್ಣನೆಯನ್ನ ಮಾಡ್ರಿ. ಅದಕ್ಕೆ ಯಾವ ತರ ಪ್ರೀತಿಯನ್ನ ಮಾಡ್ತಾ ಇದ್ರು, ಮಮತೆಯನ್ನ ತೋರಿಸ್ತಾ ಇದ್ರು ಎನ್ನುವಂಥದ್ದು. ಮೇ ಬಿ ಮ್ಯಾಕ್ಸಿಮಮ್ ಚಾನ್ಸ್ ಇದೆ. ಎಷ್ಟು ಅಂಕಗಳು ಬರ್ತಾವ? 3 ಅಂಕಗಳಿಗೆ ಇಂಥ ಪ್ರಶ್ನೆಗಳನ್ನ ನಿಮಗೆ ಕೇಳಬಹುದು. ಅಥವಾ गिल्लू के प्रति महादेव वर्मा जी के ममत्व का वर्णन कीजिए ಅಥವಾ ಪ್ರೇಮ್ ಭಾವ का वर्णन कीजिए ಅಂತ ಕೂಡ ಕೇಳಬಹುದು. ಇಲ್ಲಿ ಮಮತಾ ಅಂತ ತೆಗೆದು ಏನೇನು ಕೇಳಬಹುದು? ಪ್ರೇಮ ಭಾವ ಅಂತ ಕೂಡ ಕೇಳಬಹುದು. ಪ್ರೇಮ್ ಭಾವ का वर्णन कीजिए ಅಥವಾ ಮಮತ್ವ का वर्णन कीजिए. ಹೀಗೆ ಇದಕ್ಕೆ ಪರ್ಯಾಯವಾಚಿ ಆಗಿರುವಂತಹ ಶಬ್ದಗಳನ್ನ ನಿಮಗೆ ಪ್ರಶ್ನೆಯಲ್ಲಿ ಕೇಳಬಹುದು. ಅವಾಗ ನೀವು ಏನೆಲ್ಲ ಉತ್ತರ ಬರಿಬೇಕು ಅಂದ್ರೆ 8 ಪಾಯಿಂಟ್ಸ್ ಗಳನ್ನ ಬರಿಬೇಕು. ಎಷ್ಟು ಪಾಯಿಂಟ್ಸ್? 8 ಪಾಯಿಂಟ್ಸ್ ಗಳನ್ನ ಬರಿಬೇಕು. ಮುಖ್ಯವಾಗಿ ಯಾವ್ಯಾವ ಅಂದ್ರೆ, ಮೊದಲನೇ ಪಾಯಿಂಟ್ ನೋಡ್ರಿ, ನಿಮಗೆ ಚಿತ್ರ ಇಲ್ಲಿ ಕಾಣ್ತಾ ಇರ್ಬೋದು. ಚಿತ್ರಗಳು ನೋಡಿದ್ರೆ ನಿಮಗೆ ಉತ್ತರ ಬರೆಯೋದಕ್ಕೆ ಬರಬೇಕು. ಏಕ್ ಒನ್ ಹೇ, ಏಕ್ AI ಜನರೇಟೆಡ್ ಇಮೇಜ್ ಹೇ ಮಹಾದೇವ್ ವರ್ಮಾ ಜಿ. ಯಾರು ಇವರು? ಮಹಾದೇವ್ ವರ್ಮಾ ಜಿ. ಮಹಾದೇವ್ ವರ್ಮಾ ಜಿ ಸಚ್ಮುಚ್ ಮಮತಾಮಯಿ ಥಿ. ಇದನ್ನ ಬರೀರಿ ಅಥವಾ ಬಿಡ್ರಿ, ಆದ್ರೆ ಸ್ಟಾರ್ಟಿಂಗ್ ಮಾಡೋದಕ್ಕೆ ಈ ಒಂದು ವಾಕ್ಯ ನಮಗೆ ಬೇಕಾಗಿರುವಂತದ್ದು. ನೆಕ್ಸ್ಟ್ ಏನ್ ಬರಿಬೇಕು? ಉನ್ಹೋನೆ ಘಾಯಲ್ ಗಿಲಹರಿ ಕೋ ಹೌಲೆ ಸೆ ಉಠಾಕರ್ ಅಪ್ನೆ ಕಮರೆ ಮೇ ಲಾಕರ್ ಉಸ್ಕೆ ಪ್ರಾಣ ಬಚಾಯೆ. ನೋಡ್ರಿ, ಚಿತ್ರದಲ್ಲಿ ಕಾಣ್ತಾ ಇದೆ. ಮಹಾದೇವ್ ವರ್ಮಾ ಅವರ ಪ್ರೀತಿಯನ್ನ ನಾವು ಎಲ್ಲೆಲ್ಲಿ ಕಾಣಬಹುದು ಅಂದ್ರೆ, ಅವ್ರು ಏನ್ ಮಾಡ್ತಾರೆ? ಜಬ್ ವಹ ಘಾಯಲ್ ಹುವಾ ಥಾ, ಯಾವಾಗದು ಗಾಯಕ್ಕೆ ಒಳಗಾಗಿತ್ತು, ಕಾಗೆಯೊಳದಕ್ಕೆ ಯಾವಾಗ ತಿನ್ಲಿಕ್ಕೆ ತನ್ನ ಆಹಾರವನ್ನು ಹುಡುಕ್ತಾ ಇದ್ರು, ಅವಾಗ ಅದನ್ನ ಹೌಲೇಸಿ ಉಟಾಕರ್ ಅಪ್ನೆ ಕಮರೆ ಮೇಲೆ ಹಾಕರ್ ಉಸ್ಕಾ ಉಪಚಾರ ಕಿಯಾ. ಅದರ ಪ್ರಾಣವನ್ನ, ಉಸ್ಕೆ ಪ್ರಾಣ ಬಚಾಯೆ. ಇಲ್ಲಿ ನೋಡ್ರಿ, ಬ್ಯಾಂಡೇಜ್ ಎಲ್ಲ ಕಟ್ಟಿದ್ದಾರೆ, ಅದರ ಪ್ರಾಣವನ್ನ ಉಳಿಸ್ತಾರೆ. ಮೊದಲನೇ ಪಾಯಿಂಟ್ ಇದನ್ನ ಬರಿಬೇಕು. ಪಾಯಿಂಟ್ ಕ್ಯಾ ಲಿಖನಾ ಹೈ? ಯಹ ಕ್ಯಾ ಹೈ? काजू आपको दिख रहा है, यहाँ पर बिस्कुट दिख रहा है. तो लेखिका क्या करती थी? गिलहरी के प्रिय खाद्य काजू या बिस्कुट खिलाया. गिलहरी का प्रिय खाद्य कौन सा था? काजू या बिस्कुट. उसको लेखिका खिलाती थी. और आपको लिखना है, थाली के पास बैठकर स्वच्छता से खाना सिखाया. ಮತ್ತೆ ಏನನ್ ಕಲಿಸ್ತಾರೆ ಗಿಲಹರಿಗೆ? ತಟ್ಟೆ ಹತ್ರ ಕುತ್ಕೊಂಡು. ನೋಡ್ರಿ, ಅದು ಏನ್ ಮಾಡ್ತಾ ಇದೆ? ಲೇಖಕಿಯರ ಪ್ಲೇಟ್ ಅಲ್ಲಿ ತಿಂತಾ ಇದೆ. ಅದನ್ನ ಪಕ್ಕದಲ್ಲಿ ಇದರಲ್ಲಿ ಕೂಡ್ಬೇಕು ಅಂತ ಮಾಡ್ತಾ ಇತ್ತು. ಆದ್ರೆ ಅದಕ್ಕೆ ಏನನ್ ಕಲ್ಸಿದ್ರು ಅವರು? ಆ ತಟ್ಟೆಯ ಪಕ್ಕದಲ್ಲಿ ಕುತ್ಕೊಂಡು ಊಟ ಮಾಡಿಸೋದನ್ನ ಕಲ್ಸಿದ್ರು. ಯಹ ಭಿ ಉನ್ಕೆ ಮಮತಾ ಕೆ ಅಂದರ್ ಆತಾ ಹೈ. ನೆಕ್ಸ್ಟ್ ಏನ್ ಬರಿಬೇಕು? ಉಸೆ ರಹನೆ ಕೆ ಲಿಯೆ ಫೂಲ್ ರಖನೆ ಕಿ ಹಲ್ಕಿ ಡಲಿಯಾ ಸೆ ಘರ್ ಬನಾಯಾ. ಮತ್ತೇನ್ ಮಾಡ್ತಾರೆ ಅವರ ಮಮತ್ವವನ್ನ ನಾವ್ ಎಲ್ಲಿ ಕಾಣಬಹುದು? ಫೂಲ್ ರಖನೆ ಕಿ ಹಲ್ಕಿ ಡಲಿಯಾ, ಹೂ ಇಡುವಂತಹ ಹಗುರವಾಗಿರುವಂತ ಒಂದು ಬಾಸ್ಕೆಟ್ ಅಲ್ಲಿ ಅದಕ್ಕೆ ಏನ್ ಮಾಡ್ತಾರೆ? ಮಣಿಯನ್ನ ಮಾಡಿ ಕೊಡ್ತಾರೆ.
उसके बाद में क्या करते हैं, घर में पले बिल्ली और कुत्तों से उसकी रक्षा की. ಲೇಖಕಲ್ಲಿ ಮನೆಯಲ್ಲಿರ್ತಕ್ಕಂತ ಬೆಕ್ಕು ಹಾಗೂ ನಾಯಿಗಳಿಂದ ಅದಕ್ಕೆ ರಕ್ಷಣೆ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. और अंत में लिखना है आपको, अंतिम दिनों में उसके पंजे ठंडे होने पर हीटर जलाकर उसे उष्णता देने का प्रयास किया. ಇನ್ನು ಅದರ ಕೊನೆಯ ಕಾಲದಲ್ಲಿ ಏನ್ ಮಾಡ್ತಾರೆ, ಹೀಟರ್ ಜಲಾಕರ್, ನೋಡಿ ಹೀಟರ್ ಅಂದ್ರೆ ಇಂತಾದ ಇರ್ತೈತಿ, ಇದನ್ನ ಉರಿಸಿ ಅದಕ್ಕೆ ಉಷ್ಣತೆಯನ್ನ ಕೊಡುವಂತ ಪ್ರಯತ್ನ ಕೂಡ ಮಾಡ್ತಾರೆ. और अंत में क्या करते हैं, उसके मरने के बाद सोन जूही की लता के नीचे उसकी समाधि बनाई. ನೋಡ್ರಿ ಸೋನ್ ಜೂಹಿ ಎನ್ನುವಂತ ಲತೆ ಅಂದ್ರೆ ಬಳ್ಳಿ, ಯೆಲ್ಲೋ ಕಲರ್ ಏನಾಗ್ತಾವ, ಅದಕ್ಕ ಹೂಗಳಾಗ್ತಾವ, ಅದರ ಕೆಳಗಡೆ ಏನ್ ಮಾಡ್ತಾರೆ, ಅದರ ಸಮಾಧಿಯನ್ನು ಕೂಡ ಮಾಡ್ತಾರೆ. तो इन सभी बातों से हम क्या पता लगा सकते हैं, महादेव वर्मा जी के ममता का वर्णन कर सकते हैं. इतने पॉइंट आपको लिखना है. ಇಷ್ಟು ಪಾಯಿಂಟ್ಸ್ ಗಳು ಬರಿಬೇಕು ನೀವು, ಗೊತ್ತಾಯ್ತಾ? ಇಷ್ಟು ಪಾಯಿಂಟ್ಸ್ ಗಳನ್ನು ಬರೆದ್ರಿ ಅಂದ್ರೆ ಎಷ್ಟು ಅಂಕಗಳು ಬರ್ತವೆ, 3 ಅಂಕಗಳು ಬರ್ತವೆ. ಚಿತ್ರಗಳನ್ನ ನೆನಪಿಟ್ಕೊಡ್ರಿ, ಚಿತ್ರಗಳ ಮುಖಾಂತರ ನಿಮ್ಗೆ ಪರೀಕ್ಷೆಯಲ್ಲಿ ಏನಾಗ್ತದೆ, ನೆನಪು ಬರ್ತಾವ. नेक्स्ट प्रश्न ನಾವು ನೋಡುವುದಾದ್ರೆ, अगला हमारा प्रश्न कौन सा है, ये है. देखिए अगला प्रश्न कौन सा है, लेखिका के प्रति गिल्लू अपनी भावना कैसे प्रकट करता था. ಹಿಂದಿನ ಪ್ರಶ್ನೆ ಏನ್ ತಿಳ್ಕೊಂಡ್ರಿ, ಮಹಾದೇವ್ ವರ್ಮಾ ಅವರ ಮಮತೆಯನ್ನು ತಿಳ್ಕೊಂಡ್ರಿ, ಎದರ ಬಗ್ಗೆ ಇರುವಂತದ್ದು, ಗಿಲ್ಲುವಿನ ಬಗ್ಗೆ ಇರುವಂತದ್ದು. ಈ ಪ್ರಶ್ನೆಯಲ್ಲಿ ಏನಿದೆ, ಗಿಲ್ಲುವಿನ ಮಮತೆ ಇದೆ, ಯಾರ ಬಗ್ಗೆ, ಲೇಖಕಿಯರ ಬಗ್ಗೆ. ನೋಡ್ರಿ ಇದು ಬಹಳಷ್ಟು ಕನ್ಫ್ಯೂಸ್ ಇಡಿಸುವಂತ ಪ್ರಶ್ನೆಗಳದಾವ ಎರಡು. ಸೊ ಹಾಗಾಗಿ ಕ್ಲಿಯರ್ ಆಗಿ ಮೊದಲನೇದಾಗಿ ಪ್ರಶ್ನೆಯನ್ನ ಓದ್ಕೋಬೇಕು. ಈ ಟೈಪ್ ನು ಕೂಡ ಕೇಳಬಹುದು, ಅಥವಾ ಲೇಖಿಕಾ ಕೆ ಪ್ರತಿ गिल्लू के ममता का वर्णन कीजिए ಅನ್ನೋ ಪ್ರಶ್ನೆ ಕೇಳಬಹುದು, ಅಥವಾ ಲೇಖಿಕಾ ಕಿ ಗೈರ್ ಹಾಜರಿ में गिल्लू ने दिन कैसे बिताए बताइए. ನೋಡ್ರಿ ಈ 3 ಪ್ರಶ್ನೆಗೆ ಉತ್ತರ ಸೇಮ್. ಇದು ಮತ್ತು ಇದು ನಿಮಗೆ ಬೇರೆ ಕಾಣ್ತಾ ಇರಬಹುದು, ಇದು ಮತ್ತು ಇದು ಪ್ರಶ್ನೆ ಬೇರೆ ಬೇರೆ ಕಾಣ್ತಾ ಇರಬಹುದು ನಿಮಗೆ, ಆದ್ರೆ ಉತ್ತರ ಏನಿರ್ತದೆ, ಸೇಮ್ ನೇ ಇರ್ತದೆ. ಲೇಖಿಕಾ ಕೆ ಗೈರ್ ಹಾಜರಿ में गिल्लू ने दिन कैसे बिताए ಅದಂದ್ರು ಅದಕ್ಕೆ ಉತ್ತರ ಸೇಮ್, ಅಥವಾ ಲೇಖಿಕಾ ಕೆ ಪ್ರತಿ गिल्लू अपनी भावना कैसे प्रकट करता था, ಅಥವಾ ಪ್ರೇಮ ಭಾವ ಕೈಸೆ ಪ್ರಕಟ करता था ಎನ್ನುವಂಥದ್ದನ್ನು ಕೂಡ ಸೇಮ್ ನೇ ಇರುವಂತದ್ದು. ಅದಕ್ಕೆ ಉತ್ತರ ಯಾವ ತರ ಬರಿಬೇಕು ಎನ್ನುವಂಥದ್ದನ್ನ ನೋಡ್ರಿ. ನೋಡ್ರಿ ಲೇಖಿಕಾ ಕೆ ಪ್ರತಿ ಗಿಲ್ಲು ಕಿ ಭಾವನಾ, ಏನೆಲ್ಲ ಭಾವನೆಗಳಿದ್ದು ಲೇಖಕಿಯರ ಬಗ್ಗೆ, ಅದರ ಪ್ರೀತಿ ಯಾವ ತರ ಮಾಡ್ತಿತ್ತು ಲೇಖಕರಿಗೆ ಎನ್ನುವಂಥದ್ದು. ಮೊದಲನೇದಾಗಿ ಏನ್ ಬರಿಬೇಕು, ಲೇಖಿಕಾ ಕೆ अस्पताल में होने पर उदास रहना. ಯಾವಾಗ ಲೇಖಕರಿಗೆ ಆಕ್ಸಿಡೆಂಟ್ ಆಗ್ತದೆ ಅವಾಗ ಗಿಲ್ಲು ಹೆಂಗ್ ಕಾಣ್ತಾ ಇದೆ, ಇಲ್ಲಿ ಉದಾಸ್ ಕಾಣ್ತಾ ಇದೆ, ಇಲ್ಲಿ ಹಾಸ್ಪಿಟಲ್ ಕಾಣ್ತಾ ಇದೆ, ಇಲ್ಲಿ ಲೇಖಕಿಯರ ಬೆಡ್ ಕಾಣ್ತಾ ಇದೆ. ಲೇಖಕರು ಇಲ್ಲದೆ ಇರುವಾಗ ತನ್ನ ಪ್ರೀತಿಯನ್ನು ಹೀಗೆ ತೋರಿಸ್ಕೊಳ್ತಾ ಇತ್ತು. अगला पॉइंट आपको लिखना है, प्रिय खाद्य काजू बहुत कम खाता था. क्या करता था, जिसका जो प्रिय खाद्य था, क्या था प्रिय खाद्य, काजू. ಇದು ಗಿಲ್ಲು का प्रिय खाद्य कौन सा था, काजू. काजू ಮತ್ತು ಬಿಸ್ಕಿಟ್ ಇತ್ತು. काजू ಅಂದ್ರೆ ಅದಕ್ಕೆ पंच प्राण, आदरे जब लेखिका अस्पताल के अंदर थी तो वो अपना प्रिय खाद्य क्या करता था, बहुत ही कम खाता था. नेक्स्ट पॉइंट ಏನನ್ನು ಬರಿಬೇಕು, दरवाजा खुलने पर झूले से उतरना पर दूसरे को देखकर लौट जाना. नोट, जब लेखिका को घर लाया गया कमरे के अंदर, तो जब लेखिका का दरवाजा खोला जाता तो गिल्लू क्या करता, अपने झूले से उतरकर लेखिका के कमरे के अंदर जाता, किसी दूसरे को देखकर फिर से कहां जाकर बैठता था, अपने झूले के अंदर जाकर बैठता था. ಬೇರೆದವರು ಯಾರಾದ್ರೂ ಬಂದ್ರಂದ್ರೆ ಮತ್ತೆ ತನ್ನ ಮನೆಯಲ್ಲಿ ಅದು ಹೋಗಿ ಕೂಡ್ತಾ ಇತ್ತು. ಇದರಿಂದ ಲೇಖಕಿಯರ ಮೇಲೆ ಇಟ್ಟಿರುವಂತ ಪ್ರೀತಿ ನಮಗೆ ಗೊತ್ತಾಗುತ್ತೆ. अंत में आपको क्या लिखना है, अस्वस्थता में सिरहाने बैठकर सिर और बाल सहलाते रहता. ಲೇಖಕರಿಗೆ ಆರಾಮ್ ಇಲ್ಲ ಅಂದ್ರೆ ನೋಡ್ರಿ, ಸಿರ್ और बालों के अंदर ಏನ್ ಮಾಡ್ತಾ ಇದೆ, बालों को सहलाते रहता था. ಲೇಖಿಕಾ के गैर हाजिरी में गिल्लू क्या क्या करता था ಅಂದ್ರೂ ಕೂಡ ಈ 4 ಪಾಯಿಂಟ್ ಅನ್ನ ಬರೀರಿ. ಲೇಖಿಕಾ के प्रति गिल्लू की भावना कैसे व्यक्त हुई ಅಥವಾ कैसे प्रकट किया ಅಂದಾಗನು ಕೂಡ ಈ ಪಾಯಿಂಟ್ ಗಳನ್ನ ಬರೀಬೇಕು. ಕೊನೆಗೆ ಏನ್ ಬರೀರಿ ಅಂದ್ರೆ, इस प्रकार गिल्लू अपनी गहरी भावनाएं और स्नेह प्रकट करता था ಎನ್ನುವಂಥದ್ದನ್ನ ಉತ್ತರವನ್ನ ಕಂಪ್ಲೀಟ್ ಮಾಡ್ಬೇಕು. ಗೊತ್ತಾಯ್ತಾ? ಈ 2 ಪ್ರಶ್ನೆಗಳು ಏನದಾವ ಮೋಸ್ಟ್ ಇಂಪಾರ್ಟೆಂಟ್, ಎಂತವು ಮೋಸ್ಟ್ ಇಂಪಾರ್ಟೆಂಟ್. ಎರಡಂತೂ ಮ್ಯಾಂಡೇಟರಿ ಮಾಡಲೇಬೇಕು ನೀವು. ಕೊನೆಗೆ ಇನ್ನೊಂದು ಪ್ರಶ್ನೆ ಮುಖ್ಯವಾಗಿರುವಂತದ್ದು ಯಾವ್ದಿದೆ ನೋಡೋಣ. ಇನ್ನೊಂದು ಮುಖ್ಯವಾಗಿರುವಂತ ಪ್ರಶ್ನೆ ನೋಡ್ರಿ, ಬೇರೆ ಬೇರೆ ಟೈಪ್ 4 ಪ್ರಶ್ನೆಗಳು ನಿಮಗೆ ಕಾಣ್ತಾ ಇದಾವೆ. लेखिका का ध्यान आकर्षित करने के लिए गिल्लू क्या क्या करता था. ಇನ್ನೊಂದು ಪ್ರಶ್ನೆ ಮತ್ತೇನು ಕೇಳಬಹುದು, वर्मा जी को चौंकाने के लिए गिल्लू कहां कहां छिप जाता था.
ಅಥವಾ ಇದೇ ಪ್ರಶ್ನೆಯನ್ನ ಮತ್ತೆ ಹೇಗೆ ಕೇಳಬಹುದು, ಗಿಲ್ಲು ಮಹಾದೇವ್ ವರ್ಮಾಜಿ ಕೋ ಕೈಸೆ ಚೌಕಾತಾ ಥಾ ಎನ್ನುವಂಥದ್ದು. ಎರಡು ಉತ್ತರಗಳು ಬೇರೆ, ಸ್ವಲ್ಪ ಬೇರೆ. ಆದ್ರೆ ಈ ಪ್ರಶ್ನೆ ಏನೈತಿಲ್ಲ, ಗಿಲ್ಲು ಕೆ ಕ್ರಿಯಾಕಲಾಪ್ ಕೆ ಬಾರೆ ಮೇ ಲಿಖಿ ಎನ್ನುವಂಥದ್ದು. ಈ ಪ್ರಶ್ನೆಗೆ ಉತ್ತರ ಮಾಡಿದ್ರಿ ಅಂದ್ರೆ ಈ ಎರಡು ಪ್ರಶ್ನೆಗಳು ಈ ಒಂದು ಉತ್ತರದಲ್ಲಿ ಇದಾವೆ. ಎರಡು ಪ್ರಶ್ನೆಗಳ ಕೂಡಿಸಿ ಬರೆಯೋದೇ ಇದು. ಯಾವುದು, ಗಿಲ್ಲು ಕೆ ಕ್ರಿಯಾಕಲಾಪ್ ಕೆ ಬಾರೆ ಮೇ ಲಿಖಿ ಎನ್ನುವಂಥದ್ದು. ಗೊತ್ತಾಯ್ತಾ? ಈ ಪ್ರಶ್ನೆಗೆ ಮುಂಬರುವಂತ ಉತ್ತರಗಳನ್ನ ಪಾಯಿಂಟ್ಸ್ ಗಳನ್ನ ಮಾಡಿದ್ರಿ ಅಂದ್ರೆ ಈ ಮೂರು ಟೈಪ್ ಪ್ರಶ್ನೆಗಳು ಬಂದರೂ ಸಹಿತ ನೀವು ಉತ್ತರವನ್ನ ಬರಿಬಹುದು. ಏನೇನ ಇರಬೇಕು ಉತ್ತರದಲ್ಲಿ ಎನ್ನುವಂಥದ್ದನ್ನ ನೋಡ್ರಿ. ಇವಾಗ ಗಿಲ್ಲು ಕೆ ಕ್ರಿಯಾಕಲಾಪ್ ಕೆ ಬಾರೆ ಮೇ ಲಿಖಿ ಅಂದಾಗ ಅದು ಏನೆಲ್ಲ ಮಾಡ್ತಾ ಇತ್ತು ಎನ್ನುವಂಥದ್ರ ಬಗ್ಗೆ ಬರಿಬೇಕಾಗಿರುವಂತದ್ದು. ಮೊದಲನೇದು ಏನ್ ಮಾಡ್ಬೇಕು, गिल्लू लेखिका का ध्यान अपनी ओर आकर्षित करने के लिए उसके पैर तक आकर सर से पर्दे पर चढ़ जाता, फिर उसी तेजी से नीचे उतरता. ನೋಡಿ ಇಲ್ಲಿ ಪರದೆ ಕಾಣ್ತಾ ಇದೆ, ಅದನ್ನ ಮೇಲ್ಗಡೆ ಏರ್ತಾ ಇತ್ತು ಮತ್ತೆ ಕೆಳಗಡೆ ಇಳಿತಾ ಇತ್ತು. ಮೊದಲನೇ ಪಾಯಿಂಟ್ ಇದನ್ನ ಬರಿಬೇಕು. ಮತ್ತೆ ಈ ಪಾಯಿಂಟ್ ಅದಕ್ಕೆ ಉತ್ತರ ಆಗ್ತದೆ, ಲೇಖಿಕಾ ಕಾ ಧ್ಯಾನ್ ಆಕರ್ಷಿತ್ ಕರ್ನೆ ಕೆ ಲಿಯೆ ಗಿಲ್ಲು ಕ್ಯಾ ಕ್ಯಾ ಕರ್ತಾ ತಾ ಎನ್ನುವಂತ ಪ್ರಶ್ನೆಗೆ ಕೂಡ ಇದೇ ಉತ್ತರ ಆಗ್ತದೆ. भूख लगने पर चिक चिक ಧ್ವನಿ करके ಲೇಖಿಕಾ ಕೋ ಸೂಚನಾ ದೇತಾ. ತನಗೆ ಹಸಿವಾಯಿತು ಅಂದ್ರೆ ಚಿಕ್ ಚಿಕ್ ಎನ್ನುವಂಥದ್ದು ಏನ್ ಮಾಡ್ತಾ ಇತ್ತು, ಸೌಂಡ್ ಮಾಡಿ ಅದು ಲೇಖಕರಿಗೆ ಸೂಚನೆಯನ್ನ ಕೊಡ್ತಾ ಇತ್ತು. ನೆಕ್ಸ್ಟ್ ಪಾಯಿಂಟ್ ಏನ್ ಬರಿಬೇಕು, घर से बाहर जाकर गिलहरियों के झुंड का नेता बनकर उछलता कूदता रहता था. नोड़े जैसे ही उसके वो जाली से बाहर आकर गिलहरी के झुंड का क्या होता था, नेता बनता था, उछलता और कूदता था. और अगला पॉइंट आपको लिखना है, ठीक 4 बजे घर लौटकर अपने झूले में झूलता रहता. ಸರಿಯಾಗಿ 4 ಗಂಟೆಗೆ ಮತ್ತೇನ್ ಮಾಡ್ತಾ ಇತ್ತದು, ತನ್ನ ಮನೆಯಲ್ಲಿ ತನ್ನ ಜೋಕಾಳಿಯಲ್ಲಿ ಬಂದು ಜೋಕಾಳಿಯನ್ನ आड़ता इत्तु. और अंत में आपको क्या लिखना है, वह लेखिका को चौंकाने के लिए फूलदान के फूलों में, पर्दे की चुन्नट में और सोन जूही की पत्तियों में छिप जाता था. ಇದು ಕೂಡ ಇನ್ನೊಂದು ಪ್ರಶ್ನೆಗೆ ಉತ್ತರ ಆಗ್ತದೆ. ಏನದು, ಲೇಖಿಕಾ ಕೋ ಚೌಂಕಾನೆ ಕೆ ಲಿಯೆ ಗಿಲ್ಲು ಕ್ಯಾ ಕ್ಯಾ ಕರ್ತಾ ತಾ ಎನ್ನುವಂಥದ್ದು. ಇದು ಏನ್ ಪಾಯಿಂಟ್ ಐತಲ್ಲ, ಲೇಖಿಕಾ ಕೋ ಆಕರ್ಷಿತ್ ಕರ್ನೆ ಕೆ ಲಿಯೆ, ಇದು ಲೇಖಿಕಾ ಕೋ ಚೌಂಕಾನೆ ಕೆ ಲಿಯೆ. ಇಷ್ಟು 4 ಪಾಯಿಂಟ್ ಗಳನ್ನ ಮಾಡಿದ್ರಿ ಅಂದ್ರೆ ಎದರ ಬಗ್ಗೆ ಇರ್ತೈತೆ ಅದು, ಗಿಲ್ಲು ಕೆ ಕಾರ್ಯಕಲಾಪ್ ಕೆ ಬಾರೆ ಮೇ ಲಿಖಿಯೆ. ಕಾರ್ಯಕಲಾಪ್ ಅಂತ ಬರಬಹುದು ಅಥವಾ ಇಲ್ಲಿ ಕ್ರಿಯಾಕಲಾಪ್ ಅಂತಾನು ಕೂಡ ಬರ್ಬಹುದು. ಇನ್ನೊಂದು ಏನ್ ಬರ್ಬೋದು, ಕ್ರಿಯಾಕಲಾಪ್ ಕೆ ಬಾರೆ ಮೇ ಲಿಖಿಯೆ, ಕ್ರಿಯಾಕಲಾಪ್. ಈ ಟೈಪ್ ಪ್ರಶ್ನೆ ಕೂಡ ಬರ್ಬಹುದು. ಸೊ ಅವಾಗ ನೀವೇನ್ ಮಾಡ್ಬೇಕು, ಈ 4 ಪಾಯಿಂಟ್ ಗಳನ್ನ ಮಾಡ್ಬೇಕು. ಸೊ ಈ 3 ಪ್ರಶ್ನೆಗಳು ಏನದಾವಲ್ಲ, ಈಗ ನೋಡಿರುವಂತ 3 ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಯಾವುದಕ್ಕೆ, ಆನ್ಯುವಲ್ ಎಕ್ಸಾಮ್ಗೆ. ಪ್ಲಸ್ ಈಗ ಉಳಿದಿರುವಂತದ್ದು ನಮ್ಮ ಪ್ರಿಪರೇಟರಿ 3 ಎಕ್ಸಾಮ್ ಉಳಿದೈತಿ, ಅದಕ್ಕೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು. ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ, ಇದು ಕೂಡ ಕೇಳುವಂತ ಚಾನ್ಸಸ್ ಇದೆ. ಈ 3 ಅಂತೂ ನೀವು ತಪ್ಪದೆ ಮಾಡಲೇಬೇಕು. ಇನ್ನೊಂದು ಪ್ರಶ್ನೆ ಯಾವುದು ಅದು ಅಂದ್ರೆ, ಆಲ್ರೆಡಿ ನಿಮಗೆ ಒಂದ್ಸಲ ಇದನ್ನ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಯಾವ್ದದು, ಗಿಲ್ಲು ಕೆ ಅಂತಿಮ್ ದಿನೋ ಕೆ ಬಾರೆ ಮೇ ಲಿಖಿಯೆ. ಪ್ರಶ್ನೆ ಏನು, ಗಿಲ್ಲು ಕೆ अंतिम दिनों का वर्णन कीजिए ಅಥವಾ ಗಿಲ್ಲು ಕೆ ದುಃಖದ ಅಂತ್ ಕೆ ಬಾರೆ ಮೇ ಲಿಖಿಯೆ ಎನ್ನುವಂತ ಪ್ರಶ್ನೆನೂ ಕೂಡ 3 ಅಂಕಕ್ಕೆ ಬರಬಹುದು. ಚಾನ್ಸಸ್ ಮೇ ಬಿ ಕಡಿಮೆ ಇದಾವೆ, ಆದ್ರೂ ಇದನ್ನ ನೆಗ್ಲಿಜೆನ್ಸಿ ಮಾಡುವಂತೆ ಇಲ್ಲ. 3 ಅಂತೂ ನೀವು ಮಾಡಲೇಬೇಕು, ಇದನ್ನು ಕೂಡ ಎಕ್ಸ್ಟ್ರಾ ಒಂದು ಮಾಡಲೇಬೇಕು. ಸೊ ಏನದಾವಲ್ಲ, ಈ 4 ಪ್ರಶ್ನೆಗೆ LB ಕೊಟ್ಟಿರುವಂತದ್ದನ್ನ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಈ 4 ಪ್ರಶ್ನೆಗಳನ್ನ ತಪ್ಪದೇ ಮಾಡ್ಬೇಕು. ಇಲ್ಲಿಂದ ನಿಮಗೆ 3 ಅಂಕಗಳು ಫಿಕ್ಸ್ ಆಗಿ ಬಂದೇ ಬರ್ತಾವೆ. ಇದರ ಉತ್ತರವನ್ನ ಯಾವ ತರ ಬರಿಬೇಕು ಎನ್ನುವಂಥದ್ದನ್ನ ಇವಾಗ ನಾವು ನೋಡ್ತಾ ಸಾಗೋಣ. ಗಿಲ್ಲು ಕೆ ದುಃಖದ ಅಂತ್ ಕೆ ಬಾರೆ ಮೇ ಲಿಖಿ ಎನ್ನುವಂತ ಪ್ರಶ್ನೆ ಬರ್ಬೋದು. ಅವಾಗ ಮೊದಲಿಗೆ ಏನ್ ಬರಿಬೇಕು, ಗಿಲಹರಿಯೋं के जीवन की अवधि 2 वर्ष से अधिक नहीं होती, अतः ಗಿಲ್ಲು की जीवन यात्रा का अंत आ ही गया ಎನ್ನುವಂಥದ್ದನ್ನ ಸ್ಟಾರ್ಟ್ ಮಾಡ್ಬೇಕು. ನೆಕ್ಸ್ಟ್ ಏನ್ ಬರಿಬೇಕು, ದಿನ್ ಭರ್ ಉಸ್ನೆ ನ ಕುಚ್ ಖಾಯಾ ನ ವಹ ಬಾಹರ್ ಗಯಾ. ನೋಡ್ರಿ, ಇಲ್ಲಿ ಸಮಾಧಾನ, ಏನು ತಿನ್ಲಿಲ್ಲ, ಏನು ಇಲ್ಲ, ಮನೆಯಿಂದ ಹೊರಗಡೆ ಕೂಡ ಅದು ಹೋಗ್ಲಿಲ್ಲ. पंजे इतने ठंडे हो रहे थे कि लेखिका ने हीटर जलाकर उसे उष्णता देने का प्रयत्न किया ಅಥವಾ ಪ್ರಯಾಸ किया. ಅದರ ಕೈ ಕಾಲುಗಳು ಏನಾಗ್ತಾ ಇದ್ದು, ಬಹಳಷ್ಟು ತಂಪಾಗ್ತಾ ಇದ್ದು. ಲೇಖಕರು ಏನ್ ಮಾಡ್ತಾರೆ, ಹೀಟರ್ ಅನ್ನ ಉರಿಸಿ ಅದಕ್ಕೆ ಉಷ್ಣತೆಯನ್ನ ಕೊಡುವಂತ ಪ್ರಯತ್ನವನ್ನ ಅದರ ಕೊನೆಯ ದಿನಗಳಲ್ಲಿ ಮಾಡ್ತಾರೆ. परंतु प्रभात की प्रथम किरण के साथ ही वह चिर निद्रा में सो गया. ಆದ್ರೆ ಪ್ರಭಾತ್, ಇಲ್ಲಿ ನೋಡಿ ಸೂರ್ಯ ಕಾಣ್ತಾ ಇದೆ. ಪ್ರಭಾತ್ ಅಂದ್ರೆ ಸೂರ್ಯನ ಪ್ರಥಮ ಕಿರಣದೊಂದಿಗೆನೆ ವಹ ಕ್ಯಾ ಹೋ ಗಯಾ,
ಚಿರನಿದ್ರಾ ಮೇ ಸೋ ಗಯಾ ಅಂದ್ರೆ ಅದು ಸಾವನ್ನ ಒಪ್ತದೆ. ಸೋನ್ಜೂಹಿ ಕಿ ಲತಾ ಕೆ ನೀಚೆ ಗಿಲ್ಲು ಕಿ ಸಮಾಧಿ ಬನಾಯಿ ಗಯಿ ಹೈ. ಸೋನ್ಜೂಹಿ ಎನ್ನುವಂತ ಬಳ್ಳಿಯ ಕೆಳಗಡೆ ಅದರ ಸಮಾಧಿಯನ್ನ ಕಟ್ಟಲಾಗಿದೆ. ಇದು ಗಿಲ್ಲು ಕೆ ಅಂತಿಮ ದಿನೋಕೆ ಬಾರೆ ಮೇ ಆಪ್ಕೋ ಲಿಖ್ನಾ ಹೈ. ಇದು ಗಿಲ್ಲುವಿನ ಅಂತಿಮ ದಿನಗಳ ಬಗ್ಗೆ ತಾವುಗಳು ಬರಿಬೇಕಾಗಿರುವಂತದ್ದು. ಎಸ್, ಆಲ್ಮೋಸ್ಟ್ ನಾವೇನ್ ಮಾಡಿದೀವಿ ಇವಾಗ 3 ಅಂಕದ ಎಲ್ಲ ಪ್ರಶ್ನೆಗಳನ್ನ ಕವರ್ ಮಾಡಿದೀವಿ. ಇನ್ನು ಉಳಿದಿರುವಂತದ್ದು ಒಂದೇ ಒಂದು ಪಾಠ ಇದೆ. ಯಾವ್ದದು? ಆಲ್ಮೋಸ್ಟ್ ಏನೇನ್ ಕವರ್ ಮಾಡಿದೀವಿ ನಾವು? 3 ಅಂಕದ ಬರುವಂತದ್ದು ಕರ್ನಾಟಕ ಸಂಪದ और महिला की साहसगाथा कवर ಮಾಡೀವಿ. समय की पहचान, इंटरनेट क्रांति और ಇನ್ನೊಂದು ದೋಹೆ का ಭಾವಾರ್ಥ ಗೊತ್ತೈತಿ. ಇವತ್ತೇನ್ ಮಾಡಿವಿ? ಗಿಲ್ಲು ಕವರ್ ಮಾಡಿದೀವಿ. ಸರಿನಾ? ಇನ್ನು ಉಳಿದಿರುವಂತದ್ದು ಒಂದು ಪಾಠ ಇದೆ. ಯಾವ್ದದು? ರೋಬೋಟ್. ಯಾವುದು? ರೋಬೋಟ್ ಪಾಠ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವ್ ಏನ್ ಮಾಡೋಣ? ರೋಬೋಟ್ ಪಾಠವನ್ನ ನಾವು ನೋಡ್ತಾ ಸಾಗೋಣ. ಮಾತೃಭೂಮಿನೂ ಕೂಡ ಸ್ಟಾರ್ಟಿಂಗ್ ನೇ ಕವರ್ ಮಾಡಿದೀವಿ. ಸೊ ಇಲ್ಲಿ 8 ಪ್ರಶ್ನೆಗಳು. ಇನ್ನೊಂದು 3 ಅಂಕದಲ್ಲಿ ಯಾವ್ದು ಬರ್ತೈತಿ? ಅನುವಾದ ಪ್ರಶ್ನೆ ಬರ್ತದೆ. ಯಾವ್ದು? अनुवाद प्रश्न 9ನೇ ಪ್ರಶ್ನೆ ಯಾವ್ದಿರ್ತೈತಿ? 30 ಪ್ರಶ್ನೆ ಸಂಖ್ಯಾ 33 ಅನುವಾದ रहता है. ಅನುವಾದನು ಕೂಡ ಹೇಗ್ ಮಾಡ್ಬೇಕು ಅನ್ನೋದನ್ನು ಕೂಡ ಆಲ್ರೆಡಿ ಹೇಳ್ದೈತಿ. ಇನ್ನು ನಾಳೆ ಉಳಿದಿರುವಂತದ್ದು ಒಂದೇ ಒಂದು ನಮ್ಮ ಪಾಠ. ಯಾವುದು? ರೋಬೋಟ್. ರೋಬೋಟ್ ಪಾಠವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದನ್ನ ಪ್ರಾರಂಭ ಮಾಡೋಣ. ಸೊ ಇಷ್ಟೆಲ್ಲಾ ಪಾಠಗಳನ್ನ ಆಲ್ರೆಡಿ ಎಲ್ಲಾ ನಮ್ಮ ವಿಡಿಯೋದಲ್ಲಿ ಇದಾವೆ. ಇನ್ನೂವರೆಗೆ ಯಾರು ನೋಡಿಲ್ಲ, ಜಕರ್ ಅಕಾಡೆಮಿ ಚೆಕ್ ಲಿಸ್ಟ್ ಅಲ್ಲಿ ಇರುತ್ತದೆ. ಅಲ್ಲಿ ಹೋಗಿ ತಾವುಗಳು ಅದನ್ನ ವಿಡಿಯೋಗಳನ್ನು ವೀಕ್ಷಿಸ್ರಿ. ಹಾಗೂ ಪ್ರಿಪರೇಟರಿ ಎಕ್ಸಾಮ್ 3 ಸೋಮವಾರದ ಪ್ರಾರಂಭ ಆಗ್ತಾ ಇದೆ. ಚೆನ್ನಾಗಿ ಅಭ್ಯಾಸ ಮಾಡ್ರಿ ಅಂತ ಹೇಳ್ತಾ, ಮತ್ತೆ ಇಂತಹ ವಿಡಿಯೋಗಳು ಯಾವೆಲ್ಲ ವಿಡಿಯೋಗಳು ಬೇಕು ನೆಕ್ಸ್ಟ್ ಇದಾದ್ಮೇಲೆ 2 ಅಂಕದ ಪ್ರಶ್ನೆಗಳನ್ನ ನಾವು ಏನ್ ಮಾಡೋಣ? ಸ್ಟಾರ್ಟ್ ಮಾಡೋಣ. ಹೀಗೆ ಕೊನೆಯದಾಗಿ ನಾವು ಎಲ್ಲವನ್ನ ಹಿಂದಿಯಲ್ಲಿ ಅವು 80ಕ್ಕೆ 80 ಹೇಗ್ ತಗೊಳ್ಬೇಕನ್ನುವಂಥದ್ದು ಆಲ್ಮೋಸ್ಟ್ ಕವರ್ ಅನ್ನ ಮಾಡ್ತಾ ಬಂದಿದ್ದೀವಿ. ಮುಂದಿನ ಕೂಡ ಮಾಡ್ತಾ ಇರ್ತೀವಿ. ಸೊ ಕೀಪ್ ಟಚ್ ವಿತ್ ಅಸ್ ಮೀನ್ಸ್ ಜಕರ್ ಅಕಾಡೆಮಿ. ಸೊ ಮತ್ತಿನ ಭೇಟಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.